ನಮ್ಮ ಭಾವನಕ ಇಷ್ಟು ದೂರ ಬಂದು ಮಾಡ್ಕೊಂಬಿಟ್ಟವನೆ. ಹ್ಞೂ ಏನಾಯ್ತು? ಬವಾ 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 ಎದ್ದೇಳು ಬವಾ, ನಾನು ಕಲಾವತಿ ಕಲಾವತಿ ಬಂದಿದ್ದೀನಿ, ಎದ್ದೇಳು ಬವಾ. ಬವಾ ಬವಾ ಯಾರು? ನಾನು ಬವಾ ಕಲಾವತಿ. ಯಾ ಕಲಾವತಿ? ನಾನು ಬವಾ ನಿಮ್ಮ ನಾದ್ನಿ ಕಲಾವತಿ. ನನ್ನ ನಾದ್ನಿ ಕಲಾವತಿ ಸತ್ತೋಗಿ 27-28 ವರ್ಷ ಆತ ಬತ್ತದೆ. ಇವಾಗ ಬಂದು ಕಲಾವತಿ ಅಂತಂದ್ರೆ ನಾನು ಹೆಂಗೆ ನಂಬೋದು? ಬವಾ ನಾನು ನಿಮ್ಮ ಎದುರುಗನೆ ನಿಂತಿದ್ದೀನಿ ಬವಾ, ನಾನು ಆತ್ಮ ಆಗಿದ್ದೀನಿ. ಓ ದೆವ್ವ ಆಗಿದೆಯೇನಮ್ಮ ಕಲಮ್ಮ? ಏನಮ್ಮ ಚೆನ್ನಾಗಿದ್ಯಾ? ಹ್ಞೂ ಚೆನ್ನಾಗಿದ್ದೀನಿ ಬವಾ. ಈ ಯಾಕೆ ಬವಾ ದೆವ್ವ ಅಂದರೆ ದಿಗ್ಲಿಲ್ಲ? ಅಯ್ಯೋ ದೆವ್ಗಳಿಗೆಲ್ಲ ದಿಗ್ಲು ಬೀಳ್ತಾರೇನಮ್ಮ? ಏನಮ್ಮ ಏನೋ 26-27 ವರ್ಷ ಆದಮೇಲೆ ಈ ಭಾವನ ನೆನ್ಸ್ಕೊಂಡು ಬಂದ್ಬಿಟ್ಟಿದ್ಯಾ? ಏನೋ ಸಮಾಚಾರ? ಬವಾ ಯಾಕೆ ಬವಾ ಇಲ್ಲಿಗೆ ಬಂದಿದ್ಯಾ ನೀನು? ಅಲ್ಲಿ ಎರಡು ಮನೆಯವರು ಕಿತ್ಲಾಡ್ತಾವ್ರೆ, ನೀನು ಹುಡುಕ್ತಾವ್ರೆ. ಕಿತ್ಲಾಡ್ಲಿ ಹುಡುಕ್ಲಿ ಅದಕ್ಕೆಲ್ಲ ಬಂದಿರೋದು. ಅಷ್ಟು ಬುದ್ಧಿ ಬರ್ಬೇಕಮ್ಮ ಎರಡು ಮನೆಯವ್ರಿಗೂ. ಅದಕ್ಕೆ ಇಲ್ಲಿ ಬಂದಿರೋದು. ಬಿಡು ಅವ್ರ ಕತೆ ಯಾವಾಗಲೂ ಇದ್ದಿದ್ದೆ. ಏನಮ್ಮ? ಏನೂ ಇಲ್ಲ ಬಾವಾ, ನಾಳೆ ಸಾಯಂಕಾಲವರೆಗೂ ನಂಗೆ ಟೈಮ್ ಐತೆ. ನಾನು ಹೋಗ್ಬೇಕು, ನನ್ನ ಮಗನ ನೋಡ್ಬೇಕು ಬಾವಾ, ನನ್ನ ಮಗನ ನೋಡ್ಬೇಕು. ಎಲ್ಲವನೇ ಬಾವಾ ನನ್ನ ಮಗನು? ಅಯ್ಯೋ ಹುಚ್ಚುಡ್ಗೆ ಗೌರಮ್ಮನ ಹತ್ರ ಅವನಲ್ಲ ಶಿವನು, ಅವನ ನಿನ್ನ ಮಗನು. ಹೌದೇ? ಶಿವ್ ನನ್ನ ಮಗನೇ? ಹ್ಞೂ ನಿನ್ನ ಮಗನೇ. ಹೌದೇ ಶಿವ್ ನನ್ನ ಮಗನ? ನಂಗೆ ಬಲೆ ಸಂತೋಷ ಆಗ್ತದೆ ಬಾವಾ. ನಾನೆಲ್ಲೋ ಬೇರೆ ಕಡೆ ಬಿಟ್ಟು ನನ್ನ ಮಗನ ಸಾಕ್ತಾ ಇರ್ಬೋದು. ಅಯ್ಯೋ ಎಲ್ಲೋ ಅನಾಥವಾಗಿ ಬೆಳಿತಾವನೆ ಅಂತ ಅನ್ಕೊಂಡು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ಟಿದ್ನಿ. ಹಂಗಾರೆ ಶಿವ್ ನನ್ನ ಮಗನೇನೇನಾ? ನಮ್ಮ ಶಿವ್ ನಿನ್ನ ಮಗನೇ. ನಿಮ್ಮ ಅತ್ತಿಗೆ ಬಂದಿದ್ಲು ತ್ಯಾವಮ್ಮನ, ಕಳಿಸ್ಕೊಡಪ್ಪ ನಾವೆಲ್ಲ ಇಕ್ಕಂತೀರಿ, ನಂಗೂ ಯಾರೂ ಇಲ್ಲ ಅಂತ. ಕಳಿಸ್ಬಿಡೋದು ಬಾವಾ. ನಮ್ಮ ಅತ್ತಿಗೆ ಹತ್ರ ಇರೋನಲ್ಲ, ನಮ್ಮ ಅತ್ತಿಗೆ ಮಕ್ಳ ಮರಿನ ಯಾರವ್ರೆ? ಓ ಇನ್ನೇನಿಲ್ಲಮ್ಮ, ನಿಮ್ಮ ಅಕ್ಕನ ಗೌರಮ್ಮನ ಎದೆ ಹೊಡ್ಕೊಂಡೆ ಸತ್ತೋಗ್ಬಿಡ್ತಾಳೆ. ರುದ್ರನ್ಕಿನ್ನ ಹೆಚ್ಚಾಗಿ ಸಾಕೊಳ್ಳೆ ಇವನ್ನ. ಕಳಿಸ್ಕೊಡಲ್ಲ. ಶಿವನ್ಕಿನ್ನ ತಿಳಿದಮ್ಮ ನಾವು ಅಪ್ಪ ಅಮ್ಮನ ಸ್ವಂತ ಅಪ್ಪ ಅಮ್ಮನ ಅಲ್ಲ ಅಂತ. ಓ ಹಂಗಾದ್ರೆ ನೀವೇ ಅಪ್ಪ ಅಮ್ಮನ ಅನ್ಕೊಂಬಿಟ್ಟವ್ ನಾವು? ಹೂನಮ್ಮ ನಾವೇ ಅಪ್ಪ ಅಮ್ಮನ ಅನ್ಕೊಂಡವನೆ. ನಾವು ಹೇಳಕ್ ಹೋಗಿಲ್ಲ ಅವನ್ಕ, ಹೇಳೋದು ಇಲ್ಲ. ಆ ವಿಷಯ ಅಲ್ಲೇ ಮುಚ್ಚೋಗ್ಬಿಡ್ಲಿ, ನಾವು ಹೇಳಕ್ ಹೋಗಲ್ಲ. ನಿಮ್ಮ ಅತ್ತಿಗೆಕ್ಕೂ ಹೇಳಿದ್ರಿ ಹೇಳ್ಬಿಡಮ್ಮ. ತಿರ್ಗಿ ಅವನು ನೋವು ತಿಂತಾನೆ, ನೋಡ್ತಾ ನಮ್ಗೆ ಅಪ್ಪ ಅಮ್ಮನಿಲ್ಲ ಅಂತ ನೋವು ತಿಂತಾನಲ್ಲಮ್ಮ ಅವನು. ನಾನೊಬ್ಬ ಅನಾಥನು ಅಂತ ಅವ್ನ ಮನ್ಸ್ಗೆ ಅದಕ್ಕೆ ಆಡ್ಬಿಟ್ಟು, ಅದಕ್ಕೆ ನಾವು ಹೇಳಕ್ ಹೋಗಿಲ್ಲಮ್ಮ. ಹೇಳಿ ಏನು ಬರ್ಬೇಕಮ್ಮ ಅದರಿಂದ? ಮಗು ನೋವು ತಿಂತಾನೆ ಅಷ್ಟೇ. ಆ ವಿಷಯ ತಿಳಿದ್ರೆ ನಾವೇ ಇಲ್ದಿದ್ದು ನೋವು ಕೊಟ್ಟಂಗೆ ಆಗ್ತದೆ. ಅದು ನಿಜವೇ ಬಾವಾ, ಅದು ನಿಜವೇ. ಬೇಡ ಬಿಡು ಬಾವಾ, ಮದುವೆ ಆಗಿದ್ದಂಗದೆ? ಹ್ಞೂ ಮದುವೆ ಆಗದಮ್ಮ. ಅವ್ರ ಅತ್ತೆಯವ್ರು ಕೋಟಾಧೀಶ್ವರು ಚೆನ್ನಾಗವ್ರೆ. ಅವ್ರೂ ಹೆಣ್ಮಕ್ಳು ಇಲ್ಲ ಗಂಡ್ಮಕ್ಳು ಇಲ್ಲ, ಇರೋದು ಒಬ್ಬ ಹುಡುಗಿನೇ. ಅಲ್ಲಿ ಆಸ್ತಿ ದಂಡಿಗದೆ, ಆ ಆಸ್ತಿನೂ ಶಿವನ್ಗೆ. ಹುಡುಗಿ ಅಷ್ಟು ಕಿವಿ ಕೇಳಿಸಲ್ಲಮ್ಮ. ಕೈ ಕಾಲು ಎಲ್ಲ ಸರಿಗಳೇ ನೋಡ್ದೆ, ನೋಡಕ್ಕೆ ಲಕ್ಷ್ಮವಾಗು ಅವಳೆ ಹುಡುಗಿ. ನಾವು ಅವತ್ತೇ ಬೇಡ ಅಂದ್ರಮ್ಮ, ಬೇಡ ಹುಡುಗಿ ಕಿವಿ ಕೇಳಿಸಲ್ಲ ಅಂತ. ಅವನೇ ಕೇಳಿಲ್ಲ. ಅಂಥವ್ರಕ ಮದುವೆ ಮಾಡ್ಕೊಬೇಕಪ್ಪ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಆ ಹುಡುಗಿನೂ ಚೆನ್ನಾಗದೆ, ಎಲ್ಲ ಜೊತೆಗೂ ಹೊಂದ್ಕೊಂಡದೆ. ಅಂದರೆ ಇದೊಂದು ಗುಟ್ಟು ನಾವು ಬಿಟ್ಕೊಟ್ಟಿಲ್ಲಮ್ಮ ಹೆಣ್ಣು ಗಣ್ಣವ್ರು ಇಬ್ರು. ಯಾಕಂತಂದ್ರೆ ಅವ್ನು ನೋವು ತಿನ್ನೋದು ಬೇಡ ಅಂತ. ಬೇಡ ಬಿಡು ಬಾವಾ, ನಿಮ್ಮನ್ನ ಅಪ್ಪ ಅಮ್ಮನ ಅಂತ ಅನ್ಕೊಂಡ್ಲೆ ಸುಮ್ಮನೆ ಅವ್ನ ಮನ್ಸಿಗೆ ನೋವಾಗೋದು ಬೇಡ. ಎಲ್ಲ ಸರಿ. ನಿನಗೇನು ಔಷಧಿ ಕೊಟ್ಟು ಸಾಯಿಸಿದ್ದಂತೆ ಹೌದೇನಮ್ಮ ಅಂಬುಜಿ? ಯಾರು ಅಂದರು ನಂಗೆ ಸಾಕ್ಷಿ ಸಮೇತ ಸಿಗಬೇಕು ಅಂತ ಕಾಯ್ತಾ ಇದ್ದೀನಿ. ಬಾವಾ ಅದು ಎಂಥ ಕೆಲಸ ಆಗೈತಂದ್ರೆ, ಇವರು ಸನಿಮದ್ದು ಅಂತಂದ್ರೆ ಅವನು ಸನಿಮದ್ದು ಕೊಟ್ಟವನೆ. ಸನ್ನಿ ಜಾಸ್ತಿ ಆಗೋ ಮದ್ದು ಅಂದಿದ್ರೆ ಸರೋಗಿತ್ತೋ ಏನೋ, ನಂಗೆ ಅದ್ರ ಬಗ್ಗೆ ಜಾಸ್ತಿ ತಿಳಿದ್ವ. ಸನ್ನಿ ಕಮ್ಮಿ ಆಗೋದು, ಸನ್ಮದ್ದು ಅಂದಿದ ತಕ್ಷಣ ಅವ್ನು ಸನ್ಮದ್ದೇ ಕೊಟ್ಟವನೆ. ಅವ್ರು ಆಗಿ ಕೊಡ್ತಾ ಇದ್ರು. ನಾನು ಒಂದ್ಕಿತ ನಮ್ಮ ಅತ್ತಿಗೆ ಬಂದಿದ್ದಾಗ ಅಂದೆ, ಇಲ್ಲ ಒಳ್ಳೇದು ತಿನ್ನಮ್ಮ ಬಾಣಂತಿಗ್ಲು, ಸನಿಮದ್ದು ತಿನ್ನಬೇಕು ಅಂತಂದ್ಲು. ನಾನು ಆತ ಕಲ್ದಿರಾಗೋದ್ನೆ. ಆಗ ಕಿತ್ಲಾಡ್ಕೊಂಡು ಆ ಮಗುನ ಎತ್ಕೊಂಡು ಅಲ್ಲಿಗೆ ಹೋದ್ನಲ್ಲ, ಆವಾಗ ಹಿಂಗೆ ಹೆಚ್ಚು ಕಮ್ಮಿ ಆಗೋದು ಬಾವಾ. ನಿಂಗೂ ತೆಳದಲ್ಲ, ನಂಗೆ ಬರೋದು ಅದು ಜಾಸ್ತಿ ಆಗಿ ಹಂಗಾಗೋಯ್ತು. ಹಂಗಾದ್ರೆ ಅಂಬುಜಿ ಕೊಟ್ಟಿರೋ ಮದ್ದಿಂದ ನಿಂಗೆ ಪ್ರಾಣಕ್ಕೆ ಏನು ತೊಂದರೆ ಆಗಿಲ್ಲ ಅಂತೀನಮ್ಮ? ಇಲ್ಲ ಬಾವಾ, ಅವ್ರು ಅನ್ಕೊಂಡವ್ರೆ ಇವಾಗೂನು ಅನ್ಕೊಂತ ಇರ್ತಾರ. ಮೊನ್ನೆನು ಇಬ್ರು ಮಾತಾಡ್ಕೊಂತ ಇದ್ರು, ಗುಂಡಮ್ಮನು ಅಂಬುಜಕ್ನು. ನಾವು ಕೊಟ್ಟಿರೋದ್ರಿಂದನೇ ಸತ್ತೋಗಿರೋದು ಅಂತ. ಇಲ್ಲ ಬಾವಾ, ಇಲ್ಲ ಸುಳ್ಳು. ಸನ್ಮದ್ದು ತಿಂದ್ರೆ ಸನ್ನಿ ಕಮ್ಮಿ ಆಗ್ತದೆ ಹೊರತು ಜಾಸ್ತಿ ಆಗಲ್ಲ. ಓ ಸರಮ್ಮ, ಸರಿ. ನಾನು ಕಾಯ್ಕೊಂಡೆ ಇದ್ನಮ್ಮ, ನಂಗೆ ಸಾಕ್ಷಿ ಸಮೇತ ಸಿಗಬೇಕು, ಆಮೇಲೆ ಇವ್ರಿಗೆ ಏನಾರ ಒಂದು ಗತಿ ಇಡಿಸ್ಬೇಕು ಅಂತ. ನೀನೇ ಹಿಂಗಂತ ಇದೆಯಾ? ಇನ್ನು ನಾನೇನಮ್ಮ ಕೇಳೋದು? ಇಲ್ಲ ಬಾವಾ, ಪೆದ್ ಮುಂಡೆ ಅವ್ ಮಾತಿಗೆ ಕಟ್ಕೋ ಬಾವಾ. ಇಲ್ಲ ಬಾವಾ. ಓ ಪೆದ್ರಮ್ಮ ಪೆದ್ರು, ಏನು ಮಾಡೋದು? ನನ್ನ ನಡೆ ಬರನೇ ಸರಿಲ್ಲ, ಹೋಗಮ್ಮ. ಅವ್ರು ಇವರಿಬ್ರು ಶಿವನು ರುದ್ರನು ಪರವಾಗಿಲ್ಲಮ್ಮ, ಇವ್ರು ಮೂವರು ಪೆದ್ರು. ನೀವು ಅಲ್ಲಿಂದ ಅಲ್ಲಿಗೆ ಸುತ್ತಿಗ್ಲಿಕ್ಕಂತ ಇದ್ರೆ ಇನ್ನು ಪೆದ್ ಮಕ್ಳು ಹುಟ್ಟುತ್ತೀರಾ, ಬುದ್ಧಿವಂತರ ಮಕ್ಳು ಹುಡ್ತಾರೇನ್ ಬಾವಾ? ನಿಂಕೇನು ತಿಳಿಯಲ್ಲ? ಅಯ್ಯೋ ದೊಡ್ಡವ್ರು ಕೇಳಬೇಕಲ್ಲಮ್ಮ. ಸಂಬಂಧ ಬಿಟ್ಟರೆ ಹೋಗ್ತದೆ ಅಂತ ಮಾಡ್ಕೊಂತಾರೆ. ನಮ್ಮ ಮಾತು ಕೇಳಬೇಕಲ್ಲ ದೊಡ್ಡವರು. ಎಲ್ಲ ಸರಮ್ಮ. ಈ ಅಂಕ್ರಮ್ನ ಹೋಗಿ 4-5 ತಿಂಗಳಾಗೋಯ್ತಲ್ಲಮ್ಮ ಕಲಮ್ಮ, ಬರೇ ಇಲ್ಲ. ಅಯ್ಯೋ ಬಾವಾ, ನನ್ನ ಗಂಡ ಎಲ್ಲವನೇ, ನನ್ನ ಗಂಡ ಸತ್ತೋದ್ನ. ಏನು ಹೇಳ್ತಾ ಇದ್ದೆ ಕಲಮ್ಮ? ಏನು ಹೇಳ್ತಾ ಇದೆಯಾ? ಇಲ್ಲ ಬಾವಾ, ಹೋಗ್ಬಿಟ್ನು. ನೀರಿತ್ತು, ಆ ನೀರಕ್ಕೆ ಇಳಿಯೋಕೆ ಹೋದ್ನೋ ಇಲ್ಲ ನೀರು ಕುಡಿಯೋಕೆ ಹೋದ್ನೋ ಏನೋ ತಿಳಿಲ್ಲ.
ಇವಾಗ ಈಸ್ಗೆ ಬಂದಾಗೆಲ್ಲ ನಾನು ಹಿಂದೆನೇ ಇರ್ತಾಯಿದ್ನಿ. ನೀರಾಗ ಹೋಗಿ ಮುಳುಗೋಗ್ಬಿಟ್ನು ಬಾವ, ಮುಳುಗೋಗ್ಬಿಟ್ನು. ನನಗೂ ಮನ್ಸಿಗೆ ಬೇಜಾರಾಗ್ತೈತೆ, ಹೋಗ್ಬಿಟ್ನು. ಯಾಕಮ್ಮ ಕಲಮ್ಮ ಇಂಥ ಸುಳ್ಳು ಮಾತುಗಳೆಲ್ಲ ಹೇಳ್ತಾ ಇದ್ಯಾ? ಹಂಗೆಲ್ಲ ಮಾತಾಡ್ಬಿಡಮ್ಮ. ನನ್ನ ತಮ್ಮ ಚೆನ್ನಾಗಿರ್ತಾನೆ, ಎಲ್ಲೋ ಬರ್ತಾನೆ ಅವ್ನು, ಇವತ್ತೆಲ್ಲ ನಾಳೆ ಬರ್ತಾನೆ. ಆಗೋಯ್ತು ಬಾವ, 3-4 ತಿಂಗಳು, 3-4 ತಿಂಗಳೇನು, ಹತ್ತತ್ರ 5 ತಿಂಗಳ ಮೇಲೆ ಆಗೋಯ್ತು. ಹೋಗ್ಬಿಟ್ನು ಬಾವ. ನನ್ನ ಗಂಡು ಇಲ್ಲ ಇವಾಗ, ನನ್ನ ಜೊತೆಗೆ ಇದ್ನು. ಏನೋ ಬೇರೆ ನಮ್ಮ ಮೋಕ್ಷ ಸಿಕ್ಬಿಡ್ತು. ಇವಾಗ ತಿರ್ಗಾ ಹುಟ್ಟವನೇ ಬಾವ. ಹುಟ್ಟವನೆ ಎಲ್ಲಮ್ಮ? ಯಾರ ಮನೆಗಮ್ಮ? ಹಾಂ, ಎಲ್ಲಿ ಹುಟ್ಟವನೆ ಅಂತ ಹೇಳಮ್ಮ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನಿಮ್ಮ ಮನೆಗೆ ಹುಟ್ಟವನ್ ಬಾವ, ಸಿಕ್ಕೋನ್ ಮಗುವ. ಇವಾಗ ಅದಲ್ಲ, ಅದು ನಿನ್ನ ತಮ್ಮನೇ. ಏನು ಸಾವಿತ್ರ ನಿಮ್ಮ ಮಗು ನನ್ನ ತಮ್ಮನ? ಹ್ಞೂ ಬಾವ, ಬಿರಿ ನಮ್ಮ ಮೋಕ್ಷ ಸಿಕ್ಬಿಡ್ತು. ನಂಗೆ ನಾಳೆ ಸಾಯಂಕಾಲವರೆಗೂ ಟೈಮ್ ಆಯ್ತು ಅಷ್ಟೇ. ನನ್ನ ಮಗನ ಎಲ್ಲವನೇ ಅಂತ ಕೇಳಬೇಕು. ಆಮೇಲೆ ನಮ್ಮ ಯಜಮಾನ ಸಾವಿತ್ರಿ ಹೊಟ್ಟೆಗೆ ಹುಟ್ಟವನೆ ಅಂತ ಹೇಳ್ಬೇಕು ಅಂತ ನಾನು ಇಷ್ಟು ದಿನದಿಂದ ಒದ್ಲಾಡ್ತಾ ಇದ್ನಿ. ಇವಾಗ ಹೇಳಿದ್ದಾಯ್ತಲ್ಲ, ನಾನು ಹೋಗ್ಬೇಕು ಬಾವ. ಒಂದ್ಸರಿ ಆ ಮಗುನ ಎತ್ಕೊಂಡೋಗಿ ಶಿವನ ಕೈಲಿ ಕೊಡುಮವ. ಅವರಿಬ್ಬರನ್ನೂ ಜೊತೆಗೆ ನೋಡ್ಬಿಟ್ಟು ನಾನು ಹೊರಟೋಗ್ಬಿಡ್ತೀನಿ. ಇಲ್ಲಮ್ಮ, ನಾನು ತಮ್ಮನ ಸತ್ತೋಗೋನಂತಂದರೆ ನಂಗೆ ನಂಬಿಕೆನೇ ಬರ್ತಾ ಇಲ್ಲಮ್ಮ. ನಾನಿಲ್ಲಮ್ಮ, ನಾನು ಈ ಮಾತು ನಂಬಲ್ಲ. ನನ್ನ ಕೈಲೇ ಈ ಮಾತನ್ನ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ಇಲ್ಲ ಬಾವ, ನಾನು ನಿಜವೇ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸಾವಿತ್ರಿ ಮುಳ್ಳಾಗದಲ್ಲ ಆ ಮಗು ನಿಮ್ಮ ತಮ್ಮನೇ ಬಾವ, ನಿಮ್ಮ ತಮ್ಮನೇ. ದೇವ್ರ ಸತ್ವಾಗೂ ನಿಮ್ಮ ತಮ್ಮನೇ. ನಾನು ಬಂದಿದ್ದೀನಿ ಮನೆಗೆ ಅಂದ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡವನೆ. ಬಟ್ಟೆಗಳೇನು ಹಾಕ್ಸ್ಕೊಂತಾನೆ ಇಲ್ಲ. ಇವಾಗ ನಿಮ್ಮ ಮಗ ನೋಡಿದ್ರೆ ನೀವು ಒಂದ್ಸರಿ ಗದರ್ತೀರ, ಅವಾಗ ಸರೋತಾನೆ. ನಿಮ್ಗೆ ತಾನೇ ದಿಗ್ಲು ಬೀಳೋದು ನಮ್ಮ ಯಜಮಾನು, ಇನ್ಯಾರಿಗೆ ದಿಗ್ಲು ಬೀಳ್ತಾನೆ? ಅವ್ನು ಬಟ್ಟೆಗಳು ಹಾಕೊಂಡಿದ್ರೆ ಕೇಳ್ತಾ ಬಿಡಮ್ಮ. ಬಟ್ಟೆಗಳು ಹಾಕೊಂಡಿದ್ರೆ ಏನು ಹಂಗೆ ಇದ್ರೆ ಇದ್ಕೊಳ್ಳೆ. ಆದರೆ ಯಾಕೆ ನಂಗೆ ಮೋಸ ಮಾಡಿಬಿಟ್ಟು ಹೊರಟೋಗ್ಬಿಟ್ನು ಎಂಟ್ರಮ್ನು? ಹಾಂ, ಇಲ್ಲ ಬಾವ, ನೀರಾಗ ಮುಳುಗಿ ಸತ್ತೋಗ್ಬಿಟ್ನು ಬಾವ. ಇಲ್ಲ ಬಾವ, ನಿಮ್ಮ ತಮ್ಮನ ಇನ್ನಿಲ್ಲ ಬಾವ. ಟೈಮ್ ಇಲ್ಲ ಬಾವ. ಬಾ ಬಾವ, ನಮ್ಮ ಮಗುನ ಎತ್ಕೊಳಗೆ ಶಿವನ ಮಳ್ಳ ಕೊಡುಮವ. ನಾನಿಬ್ಬರು ಕಣ್ ತುಂಬ ನೋಡ್ಬಿಟ್ಟು ಹೊರಟೋಗ್ಬಿಡ್ತೀನಿ ಬಾವ, ನಂಗೆ ಟೈಮ್ ಇಲ್ಲ. ಬೆಳಕು ಕರೀತಾ ಇದ್ದೀರಮ್ಮ, ನನಗೆ ಸಾಯಂಕಾಲವರೆಗೂ ಟೈಮ್ ಆಯ್ತಲ್ಲ, ಓದ್ತೀನಿರಮ್ಮ. ಎಷ್ಟೊತ್ತು ಹೋಗ್ಬೇಕು ಸೈಕೋಲಾಗ? ಬಾವ, ನಮ್ಮ ಯಜಮಾನ್ ಹಿಂಗಾಗಿರೋದು ಯಾರ್ಕೊನ ಹೇಳ್ತೀರಾ? ಟೈಮ್ ನೋಡ್ಕೊಂಡು ಎಲ್ಲರಿಗೂ ಹೇಳ್ತೀನಮ್ಮ, ಎಲ್ಲರಿಗೂ ಹೇಳ್ತೀನಿ. ಅವನ ಹೆಸ್ರನ್ನಾಗರಷ್ಟು ಶ್ರೀರಂಗಪಟ್ಟಣಕ್ಕೆ ಹೋಗಿ ತರ್ಪನ ಬಿಟ್ಬಿಟ್ಟು ಬರ್ತೀನಿ. ಎಂಥ ಕೆಲಸ ಆಗೋಯ್ತಮ್ಮ. ಹೋಗ್ಲಿ, ಆ ಬಾಡಿ ಎಲ್ಲೈತಂತನ ಹೇಳಮ್ಮ. ಅವ್ನು ಸತ್ತಿರೋ ದೇಹನ ತಂದು ಉಣನ? ಇಲ್ಲ ಬಾವ, ಇನ್ನ ಇರ್ತದೇನು ಬಾವ, ಆಗೋಯ್ತು 5-6 ತಿಂಗಳು. ಬಾವ, ಬಾ ಬಾವ, ಹೋಗೋಣ. ನಾನು ನಮ್ಮ ಯಜಮಾನನು ನನ್ನ ಮಗನೂ ಜೊತೆಗೆ ನೋಡಬೇಕು. ಬಾ ಬಾವ. ನನ್ನ ಕೈಲಿ ನನ್ನ ತಮ್ಮನಿಲ್ಲ ಅನ್ನೋದು ಅರಗಿಸ್ಕೊಳಕ್ಕಾಗ್ತಾ ಇಲ್ಲಲ್ಲಮ್ಮ, ಅರಗಿಸ್ಕೊಳಕ್ಕಾಗ್ತಾ ಇಲ್ಲಲ್ಲ. ಏನು ಮಾಡಬೇಕು ದಿಕ್ಕೇ ತೋರಿಸ್ತಾ ಇಲ್ಲಲ್ಲಮ್ಮ. ನಿಜ ಒಪ್ಕೊಬೇಕಲ್ಲ ಬಾವ, ಸತ್ಯನ ಒಪ್ಕೊಳ್ಳೇಬೇಕು. ಇಲ್ಲ ನಿಮ್ಮ ತಮ್ಮನಿನ್ನ ನಿಮ್ಮ ಪಾಲ್ಕ ಅಷ್ಟೇ. ಆ ಮಗು ಆ ಶಿವನು ಇಬ್ಬರು ಮಕ್ಕ ನೋಡ್ಕೊಂಡು ನೀವು ಜೀವನ ಸಾಗಿಸ್ಬೇಕಷ್ಟೇ. ಅವನು ಯಾರನ್ನೂ ಒಂದು ಮಾತು ಅಂದೋನಲ್ಲ, ಆಡ್ದೋನಲ್ಲ. ಅದಕ್ಕೆ ದೇವರು ಬಿರಿ ನಮ್ಮ ಮುಕ್ತಿ ಕೊಟ್ಬಿಟ್ಟವನಮ್ಮ. ನಿಂಗೂ ಕೊಡ್ತಾನೆ ಬಿಡಮ್ಮ ಭಗವಂತನ ಮುಕ್ತಿ. ಬಾವ, ನನಗೂ ನಿಮ್ಮ ಮನೆಗೆ ಹುಟ್ಟಬೇಕು ತಿರ್ಗಾ ಅನ್ನೋ ಆಸೆ ಐತೆ ಬಾವ. ನಾನು ತಿರ್ಗಾ ಹುಟ್ಟಿ ಬರ್ಬೇಕು ಬಾವ. ನಿಮ್ಮಂಥವ್ರ ಕೈ ಕೆಳಗೆ ಕೆಲಸ ಮಾಡಬೇಕು. ನೀನು ಹುಟ್ಟಿ ಬರೋ ಪಟ್ಟಿಗೆ ನಾನು ಸತ್ತೋಗಿರ್ತೀನಮ್ಮ. ನಾನು ಇರ್ತೀನಿ ನಮಗೆ ಕಾಲಮ್ಮ, ನಾನು ಸತ್ತೋಗಿರ್ತೀನಿ. ಹಂಗೆಲ್ಲ ಅನ್ಬೇಡ್ರಿ ಬಾವ, ಹಂಗೆಲ್ಲ ಅನ್ಬೇಡ್ರಿ. ನಿಮ್ಮನ್ನು ನಂಬ್ಕೊಂಡು 2 ಸಂಸಾರಗಳವೆ. ಸರಿ ನಡಮ್ಮ, ಮಾತಾಡ್ಕೊಂಡು ಹೋಗ್ತಾ ಇರೋಣ. ಅಷ್ಟೊತ್ತು ಬೆಳಕತ್ತೈತೆ ನಡಿ. ಕಲಮ್ಮ, ಇಲ್ಲೇ ಇದ್ದೀನಿ ಬಾವ. ಏನಂತ ತಿನ್ಬೇಕು ಅಂತ ಆಸೆ ಆಗ್ತದೇನಮ್ಮ? ಏನಂತ ತಿನ್ಬೇಕು, ಹೊಸ ಬಟ್ಟೆ ಬೇಕು ಅನ್ನಂಗಿದ್ರೆ ಹೇಳಮ್ಮ. ಏನು ಬೇಕೋ ಎಲ್ಲ ಮಾಡಿಸ್ತೀನಿ, ತಿನ್ಕೊಂಡು ಹೋಗಿ ಅಂತೆ. ಗೌರಕ್ಕನು ರಾತ್ರಿ ಒಬ್ಬಟ್ಟು ಮಾಡಿದ್ಲು, ತಿನ್ನಿ ಬಾವ. ತಿಂದೆ ನಾನು, ಏನು ಬೇಡ. ನಾನೆಲ್ಲೋ ಅಂಬೂಜಿನೇ ನಿಂಗೇನೋ ಹೆಚ್ಚು ಕಮ್ಮಿ ಮಾಡೋಳೆ ಅಂತ ಅನ್ಕೊಂಬಿಟ್ಟಿದ್ನಲ್ಲಮ್ಮ. ಅಯ್ಯೋ, ಅವಕ್ಕೆಲ್ಲ ಅಷ್ಟೊಂದು ಬುದ್ಧಿ ಎಲ್ಲೈತೆ ನಡಿ ಬಾವ. ಅವಳು ಒಡಬೇಡ ಅಂತ ಮಾತಾಡ್ತಾವಷ್ಟೇ. ಜಂಬ ಕುಚ್ಕೊಂತವ್ರವ್ರು, ನಾವೇ ಸಾಯಿಸಿದ್ದು ಅಂತ. ಇಲ್ಲ ಬಾವ, ಆದ್ದರಿಂದ ನನಗೇನು ಹೆಚ್ಚು ಕಮ್ಮಿ ಆಗಿಲ್ಲ. ನಂಗೆ ಪಿಡಿಸಿತ್ತಲ್ಲ, ಆದ್ದರಿಂದ ಹೆಚ್ಚು ಕಮ್ಮಿ ಆಗಿತ್ತು. ಇಬ್ಬರಾಗ ಒಬ್ಬರನ್ನೂ ಉಳಿಸ್ಕೊಂಡು ಹೋಗ್ತಾ ಹೇಳ್ತಿದ್ರೆ ಆಗೋಯ್ತಲ್ಲಮ್ಮ ನಂಗೆ. ಇತ್ತ ನೀನು ಉಳಿಲ್ಲ, ಅವನು ಉಳಿಲ್ಲಲ್ಲಮ್ಮ. ನನ್ನವರಂತ ಇದ್ದಿದ್ದ ಅವನೊಬ್ಬನೇ ಒಬ್ಬನು. ಭಗವಂತನ ಎಷ್ಟು ಕ್ರೂರಿನಮ್ಮ. ಅವನ್ನ ಕಿತ್ಕೊಂಡ್ಬಿಟ್ನಲ್ಲಮ್ಮ. ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ದಾರಿ ಕಾಯ್ತೈತೆ. ನೋಡಿದ್ರೆ ಹಿಂಗಾಗೋಯ್ತಲ್ಲಮ್ಮ. ಎಲ್ಲರನ್ನೂ ಕೇಳಿದೆ, ನನ್ನ ತಮ್ಮನ ಕಾಣಿಸಿದ್ನಾ ಅಂತ. ಇನ್ನು ಮೇಲೆ ಯಾರನ್ನೂ ಕೇಳಮ್ಮ ಕಲಮ್ಮ. ನಾನು ನನ್ನ ತಮ್ಮನೇ ನನ್ನ ಪಾಲಿಗೆ ಇಲ್ದಿರಾಗೋದ್ನಲ್ಲಮ್ಮ. ಎಲ್ಲಿಲ್ದಿರಾಗೋದು ಬಾವ. ಮಗುವಾಗಿ ತಿರ್ಗಾ ಹುಟ್ಟವನೆಲ್ಲ ಇನ್ನು ನಾನೇ ಪಾಪದಳು. ನನ್ನ ಮಗನು ನಿಮ್ಮ ಜೊತೆಗವನೆ, ನನ್ನ ಗಂಡು ನಿಮ್ಮ ಜೊತೆಗೆ ಅವನೇ.
ಅಳ್ಬೇಡ, ಸುಮ್ಮನೆ ಇರು ಬಾಬಾ. ನಡಿ ಬಾಬಾ, ಹೋಗೋಣ. ಬಾಮ್ಮ ಹೋಗೋಣ. ಬಾಮ್ಮ ಕಲಮ್ಮ. ಬರ್ತಾ ಇದ್ದೀನಿ ಬಾಬಾ. ಬಾಮ್ಮ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.